ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅರಶಿನ ಎಲೆಯ ಸಿಹಿ ಕಡುಬು ಯಾವ ರೀತಿ ಮಾಡೋದು ಅಂತ. ಅಕ್ಕಿ ನೆನೆಸದೆ ರುಬ್ಬದೆ ದಿಢೀರಾಗಿ ಸುಲಭವಾಗಿ 2 ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಮ್ಮೂರಲ್ಲಿ ಎಲ್ಲ ನಾಗರ ಪಂಚಮಿ ದಿನ ಇದೇ ರೀತಿ ಅರಶಿನ ಎಲೆಯ ಕಡುಬನ್ನು ಮಾಡ್ತಾರೆ. ಆದರೆ ನಾವೆಲ್ಲ ಸಣ್ಣ ಇರುವಾಗದಿಂದ ನಮ್ಮ ಅಜ್ಜಿ ಎಲ್ಲ ಆಷಾಢ ತಿಂಗಳ ಆದ ತಕ್ಷಣ ಈ ಅರಶಿನ ಎಲೆಯ ಕಡುಬನ್ನು ಮಾಡ್ತಾಯಿದ್ರು. ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು, ಆಷಾಢ ತಿಂಗಳಲ್ಲಿ ಇದೇ ರೀತಿ ಅರಶಿನ ಎಲೆ ಕಡುಬೆಲ್ಲ ಮಾಡಿ ತಿಂದರೆ ವರ್ಷ ಪೂರ್ತಿ ಆರೋಗ್ಯದಿಂದ ಇರಬಹುದು. ಅದೇ ರೀತಿ ನಮ್ಮ ಶರೀರದಲ್ಲಿ ಎಂತಾದರೂ ವಿಷಾಂಶ ಎಲ್ಲ ಇದ್ದರೆ ಅದೆಲ್ಲ ಹೋಗಲಿಕ್ಕೆ ತುಂಬ ಒಳ್ಳೆಯದು ಅಂತ. ಫಸ್ಟಿಗೆ ಈ ಕಡುಬು ಮಾಡಲಿಕ್ಕೆ ಅದರೊಳಗಡೆ ಇಡುವಂತಹ ಫಿಲ್ಲಿಂಗನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಅದು ರೆಡಿ ಮಾಡಿ ಇಟ್ಟು ತಣ್ಣಗಾಗಬೇಕು. ಅದಕ್ಕೋಸ್ಕರ ಇದೇ ರೀತಿ ಒಂದು ಪಾನ್ ಬಿಸಿ ಆದಮೇಲೆ ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಇದರ ಕ್ವಾಂಟಿಟಿ ನೀವು ಎಷ್ಟು ಕಡುಬು ಮಾಡ್ತಿರೋ ಅದರ ಲೆಕ್ಕದಲ್ಲಿ ನಿಮಗೆ ತಗೋಬೋದು. ನಾನಿವಾಗ 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಈ ತುಪ್ಪದಲ್ಲಿ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊ ಜಾಸ್ತಿ ಫ್ರೈ ಆಗೋದು ಬೇಡ. ಇದೇ ರೀತಿ ಲೈಟಾಗಿ ಫ್ರೈ ಆದರೆ ಸಾಕು. ಇನ್ನು ಬೆಲ್ಲನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಬೆಲ್ಲವನ್ನು ಪಾಕ ಮಾಡಿ ಸಹ ಹಾಕ್ಬೋದು. ನಾನಿವಾಗ ಒಳ್ಳೆ ಬೆಲ್ಲ ಆದ್ದರಿಂದ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಬೆಲ್ಲ ಎಲ್ಲ ಒಳ್ಳೆ ಮೆಲ್ಟಾಗಿ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ಇದೇ ರೀತಿ ನಾವು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೋಸ್ಕರ ಇದೇ ರೀತಿ ನಾವು ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಹೇಳ್ದಲ್ಲ, ಬೆಲ್ಲ ಎಲ್ಲ ಒಳ್ಳೆ ಮೆಲ್ಟಾಗಿ ತೆಂಗಿನಕಾಯಿ ಮತ್ತು ಬೆಲ್ಲ ನಾವು ಏಲಕ್ಕಿ ಪುಡಿಯನ್ನು ಹಾಕಿದ್ದೀವಿ. ಅದೇ ರೀತಿ ಇನ್ನು ನಿಮಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ಗೋಡಂಬಿ ಬೀಜನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ನಿಮ್ಗೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾನಿವಾಗ ಸ್ವಲ್ಪ ಗೋಡಂಬಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ. ಇದನ್ನು ಸಹ ಹಾಕಿ ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡಿ ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ತಣ್ಣಗಾದ ಮೇಲೆ ನಾವು ಕಡುಬೊಳಗಡೆ ಇದನ್ನು ಇಡೋದು. ಇದು ಇವಾಗ ರೆಡಿ ಆಯಿತು. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇನ್ನು ಇದನ್ನು ಸೈಡಿಗೆ ಇಡೋಣ. ಇನ್ನು ಹಿಟ್ಟು ರೆಡಿ ಮಾಡೋಣ. ನಾನು 2 ರೀತಿಯ ಹಿಟ್ಟನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಬೌಲಿಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದು ನಾನು ಹೇಳ್ದೆಲ್ಲ, ಫಸ್ಟಿಗೆ ಹೇಳಿದೆ ಅಕ್ಕಿ ನೆನೆಸದೆ ರುಬ್ಬದೆ ನಾವು ಮಾಡುವಂಥದ್ದು. ಫಸ್ಟ್ ಮೆಥಡ್ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡೋದು. ಒಂದು ಬೌಲಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಇನ್ನು ಇದಕ್ಕೆ ಬಿಸಿ ಬಿಸಿ ಕುದೀತಾ ಇರುವ ನೀರನ್ನು ಹಾಕಬೇಕು. ತಣ್ಣೀರನ್ನು ಹಾಕಬಾರ್ದು. ಅದು ನಮಗೆ ಹಿಟ್ಟು ಕಲಿಸಿದಾಗ ಅದು ಕಡುಬು ಮಾಡುವಾಗ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿ ಬಿಸಿ ಕುದೀತಾ ಇರುವ ನೀರನ್ನು ಹಾಕಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಡಿ. ಒಂದು ಸ್ಪೂನಲ್ಲಿ ಇದೇ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಬಿಸಿ ನೀರು ತಾಗೋ ಹಾಗೆ ಇದೇ ರೀತಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕವರ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ತಾಗಿ ಹಿಟ್ಟೆಲ್ಲ ಸ್ವಲ್ಪ ಒದ್ದೆ ಆಗಬೇಕು. ಆಮೇಲೆ ನಾವು ಇದನ್ನು ಮಿಕ್ಸ್ ಮಾಡೋಣ. ಇನ್ನು 2ನೇ ಮೆಥಡನ್ನು ತೋರಿಸ್ತೀನಿ. 2ನೇ ಹಿಟ್ಟು ಯಾವ ರೀತಿ ಕಲಿಸೋದು ಅಂತ. ಒಂದು ಬೌಲಿಗೆ 1 ಕಪ್ ರವೆಯನ್ನು ತಗೋಬೇಕು. ನಾನಿವಾಗ ಬಾಂಬೆ ರವೆ ತಗೊಂಡಿದ್ದೀನಿ. ಅದಕ್ಕೆ ಆ ರವೆ ಮುಳುಗುವಷ್ಟು ಅದರ ಮೇಲ್ಗಡೆ ಇರುವಷ್ಟು ನೀರನ್ನು ಹಾಕಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಅದೇ ರೀತಿ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಅವಲಕ್ಕಿಯ ಸಹ ನೀರು ಹಾಕಿ ಇದೇ ರೀತಿ ಅದರ ಮೇಲ್ಗಡೆ ನಿಲ್ಲುವಾಗಿ ನೀರನ್ನು ಹಾಕಬೇಕು ನೋಡಿ. ಇನ್ನು ನಾವು ನೆನೆಸಿಟ್ಟಿರುವಂತಹ ರವೆಗೆ ಅವಲಕ್ಕಿಯನ್ನು ಸಹ ನೆನೆಸಿದ್ದೀವಲ್ಲ, ಆ ಅವಲಕ್ಕಿದು ನೀರನ್ನೆಲ್ಲ ಹಿಂಡಿ ತೆಗೆದು ನಾವು ಈ ರವೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿದು ನೀರು ನಾವು ಹಿಂಡಿ ತೆಗಿಬೇಕು, ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ. ರವೆಯಲ್ಲಿ ನಮಗೆ ಬೇಕಾದಷ್ಟು ನೀರಿದೆ, ಅದಕ್ಕೋಸ್ಕರ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇನ್ನು 1 ಅಥವಾ 2 ಚಮಚ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕಬೇಕು ನೋಡಿ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅದೇ ರೀತಿ 1 ಚಮಚ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ 1 ಚಮಚ ಬೆಲ್ಲವನ್ನು ಸಹ ಹಾಕಬೇಕು. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಮಾಡಬೇಕು. ಈ ರೀತಿ ನಾವು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಹಿಟ್ಟು ರೆಡಿ ಮಾಡೋದ್ರಿಂದ ನಮ್ಮದು ಕಡುಬು ಒಳ್ಳೆ ಒಂದು ಟೇಸ್ಟ್ ಇರುತ್ತೆ. ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡಿದರೆ
ನಮ್ಮದು ಫಸ್ಟ್ ಹಿಟ್ಟು ರೆಡಿ ಆಯಿತು. ರವೆ ಮತ್ತು ಅವಲಕ್ಕಿ ಹಾಕಿ ಮಾಡಿರುವಂತಹ ಹಿಟ್ಟು ಇದನ್ನು ಕವರ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಅದೇ ರೀತಿ ನಾವು ಬಿಸಿನೀರು ಹಾಕಿ ನೆನೆಸಲಿಕ್ಕೆ ಇಟ್ಟಿರುವಂತಹ ಅಕ್ಕಿ ಹಿಟ್ಟಿದೆಯಲ್ಲ, ಇದೇ ರೀತಿ ಇದೆ. ಇದಕ್ಕೆ ಉಪ್ಪು ಮತ್ತು ಬಿಸಿನೀರನ್ನು ಹಾಕಿ ಇಟ್ಟಿದ್ದೀವಿ. ಇದಕ್ಕೆ ಸಹ 1 ಅಥವಾ 2 ಚಮಚ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಅದೇ ರೀತಿ 1 ಚಮಚ ಬೆಲ್ಲವನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ನಾವು ಇದನ್ನು ಮಿಕ್ಸ್ ಮಾಡುವಾಗ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ನಾನಿವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ತಣ್ಣೀರನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದೇ ರೀತಿ 2 ಹಿಟ್ಟು ಸಹ ನಮ್ಮದು ರೆಡಿ ಆಯಿತು. ಒಂದು ಅಕ್ಕಿ ಹಿಟ್ಟಿದ್ದು ಮತ್ತು ಇನ್ನೊಂದು ರವೆ ಮತ್ತು ಅವಲಕ್ಕಿದು ಹಿಟ್ಟು. ನೋಡಿ, ಇದು ಸಹ ರೆಡಿ ಆಯಿತು. ಇದನ್ನೀಗ ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನಮಗೆ ಕಡುಬು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಈ ಹಿಟ್ಟಿಂದ ನಮಗೆ ಬಾಳೆ ಎಲೆಯಲ್ಲಿ ಸಹ ಕಡುಬನ್ನು ಮಾಡ್ಬೋದು, ಅದೇ ರೀತಿ ಅರಶಿನ ಎಲೆಯಲ್ಲಿ ಸಹ ಮಾಡ್ಬೋದು. ನಾನಿವಾಗ ಅರಶಿನ ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಆಷಾಢ ತಿಂಗಳು 1ನೇ ದಿನ. ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅರಶಿನ ಎಲೆಯ ಕಡುಬನ್ನು ಮಾಡಿದ್ದೆ. ಅದಕ್ಕೋಸ್ಕರ ನಾನು ನಿಮಗೆ ಸಹ ತೋರಿಸ್ತಾ ಇದ್ದೀನಿ. ಅರಶಿನ ಎಲೆ ತಗೊಂಡು ಅದರಿಂದ ಫಸ್ಟು ನಾನಿವಾಗ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಹಿಟ್ಟನ್ನು ತೆಗೆದು ಇದೇ ರೀತಿ ನಮ್ಮದು ಅರಶಿನ ಎಲೆಯಲ್ಲಿ ಎಲ್ಲ ಸ್ಪ್ರೆಡ್ ಮಾಡಬೇಕು. ಮಾಡಿ ಇದೇ ರೀತಿ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಅದರ ಫಿಲ್ಲಿಂಗ್ ಇದೆಯಲ್ಲ, ಅದನ್ನು ಇದೇ ರೀತಿ ಇಟ್ಟು ಇದನ್ನು ಫೋಲ್ಡ್ ಮಾಡಿ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸೋದು. ಇವಾಗ ಕೆಲವರು ಇದೇ ರೀತಿ ಅರ್ಧದಷ್ಟು ಮಾತ್ರ ಅದರ ಫಿಲ್ಲಿಂಗನ್ನು ಹಾಕಿ ಫೋಲ್ಡ್ ಮಾಡಿ ಮಾಡ್ತಾರೆ. ನಾನು ಸಹ ಅದೇ ರೀತಿ ಮಾಡೋದು. ಅದೇ ಉದ್ದಕ್ಕೆ ಸಹ ಇದೇ ರೀತಿ ಕಡುಬನ್ನು ಮಾಡ್ತಾರೆ. ನಾನಿವಾಗ ಅರ್ಧ ಭಾಗದಷ್ಟು ಮಾತ್ರ ಅದರ ಫಿಲ್ಲಿಂಗನ್ನು ಹಾಕಿದ್ದೀನಿ. ಇನ್ನು ಈ ಎಲೆಯನ್ನು ಇದೇ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇದೇ ರೀತಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಸೈಡೆಲ್ಲ ಇದೇ ರೀತಿ ಕವರ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ. ಇದು ಇವಾಗ ನಾನು ಅಕ್ಕಿ ಹಿಟ್ಟಿನ ಸಿಹಿ ಕಡುಬನ್ನು ಮಾಡಿದ್ದು. ಅದೇ ರೀತಿ ನಮಗೆ ಅವಲಕ್ಕಿ ಮತ್ತು ರವೆದು ಹಿಟ್ಟಿದೆಯಲ್ಲ, ಅದರಲ್ಲಿ ಸಹ ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. 2 ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು 2 ಸಹ ಇವತ್ತು ಬೆಳಿಗ್ಗೆ ಮಾಡಿದ್ದೆ. ನಿಮಗೆ ವಿಡಿಯೋದಲ್ಲಿ ಸಹ ಇದನ್ನು ತೋರಿಸುವಂಥ ವಿಡಿಯೋ ಸಹ ಮಾಡಿದ್ದೆ. ನೋಡಿ, ಇದೇ ರೀತಿ ಹಿಟ್ಟನ್ನು ಹಾಕಿ ನಮ್ಮದು ಫಿಲ್ಲಿಂಗನ್ನು ಹಾಕಿ ಫೋಲ್ಡ್ ಮಾಡಿ ನಾನು ಮಾಡಿದ್ದು. ಅದೇ ನಮಗೆ ಉದ್ದಕ್ಕೆ ಸಹ ಫೋಲ್ಡ್ ಮಾಡಿ ಮಾಡ್ಬೋದು. ಇದೇ ರೀತಿ ಎಲ್ಲ ಕಡುಬನ್ನು ಸಹ ರೆಡಿ ಮಾಡಿ ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟು ನಾನು 25 ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ, ನಮ್ಮದು ಕಡುಬೆಲ್ಲ ರೆಡಿ ಆಯಿತು. ಸೂಪರಾಗಿ ಬಂದಿದೆ ನಮ್ಮದು ಕಡುಬು. ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಒಳ್ಳೆಯದಿದು. ನಾನು ಹೇಳಿದಲ್ಲ, ಇದು ಅರಶಿನ ಎಲೆಯಲ್ಲಿ ಮಾತ್ರ ಅಲ್ಲ, ನಮಗೆ ಬಾಳೆ ಎಲೆಯಲ್ಲಿ, ಅದೇ ರೀತಿ ಕೆಲವರೆಲ್ಲ ಹಲಸಿನ ಮರದ ಎಲೆಯಲ್ಲಿ ಸಹ ಮಾಡ್ತಾರೆ. ಯಾವ ಎಲೆಯಲ್ಲಾದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಆಷಾಢ ತಿಂಗಳಲ್ಲಿ 1 ಸಾರಿ ಆದರೂ ಇದೇ ರೀತಿ ಅರಶಿನ ಎಲೆಯಲ್ಲಿ ಕಡುಬನ್ನು ಮಾಡಿ ನೋಡಿ. ನಮ್ಮ ಕಡೆಯಲ್ಲೆಲ್ಲ ಈ ನಾಗರ ಪಂಚಮಿ ದಿನ ಇದನ್ನು ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.